ವಿವಾದಕ್ಕೂ ವಿಕೆ ಸಿಂಗು ಅದೆಂಥದ್ದು ನಂಟು ಅನ್ಸುತ್ತೆ. ವಯೋಮಾನ ವಿವಾದ ಆಯಿತು, ಲಂಚದ ಆಮಿಷ ವಿವಾದವೂ ಆಯಿತು. ಇದೀಗ ದೇಶದ ಯುದ್ಧ ಸಾಮರ್ಥ್ಯವೇ ಬಯಲಾಗಿ ಹೋಗಿದೆ. ಇದೀಗ ಕೇಂದ್ರ ಸರ್ಕಾರಕ್ಕೆ ಸಿಕ್ಕಾಪಟ್ಟೆ ಮುಜುಗರವನ್ನ ಉಂಟು ಮಾಡಿದ್ದಾರೆ. ದೇಶದ ಆಂತರಿಕ ವಿಷಯಕ್ಕೆ ಧಕ್ಕೆ, ರಕ್ಷಣಾ ಇಲಾಖೆಗೆ ಕಪ್ಪು ಚುಕ್ಕೆ, ವಿಕೆ ಸಿಂಗ್ ಬಾಯಿಗೆ ಬೀಳುತ್ತಾ ಕೊಕ್ಕೆ. ಹೌದು, ಸದ್ಯದ ಪರಿಸ್ಥಿತಿಯನ್ನ ನೋಡಿದ್ರೆ ಆದಷ್ಟು ಬೇಗ ಭೂಸೇನಾ ಮುಖ್ಯಸ್ಥ ವಿಕೆ ಸಿಂಗ್ ಬಾಯಿಗೆ ಕೊಕ್ಕೆ ಹಾಕಬೇಕಾದ ಅಗತ್ಯವಿದೆ. ಇಲ್ಲದಿದ್ರೆ ದೇಶದ ಭದ್ರತೆಗೆ ಸಂಬಂಧಿಸಿದ ಆಂತರಿಕ ವಿಚಾರಗಳೆಲ್ಲ ಬಯಲಾಗೋ ಭಯ ಕಾಡುತ್ತಿದೆ. ಯಾವುದೇ ದೇಶವೇ ಆಗಲಿ ತನ್ನ ಶಕ್ತಿ ಸಾಮರ್ಥ್ಯಗಳನ್ನ ಕಿಂಚಿತ್ತೂ ಬಹಿರಂಗಪಡಿಸಲ್ಲ. ಭಾರತ ಕೂಡ ಇದಕ್ಕೆ ಹೊರತಾಗಿಲ್ಲ. ಆದರೆ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ತಲೆ ತಗ್ಗಿಸುವಂತಾಗಿದೆ. ಎದುರಾಳಿ ದೇಶಗಳಿಗೆ ಭಾರತದ ಶಕ್ತಿ ಸಾಮರ್ಥ್ಯ ಇಷ್ಟೇನಾ ಅಂತ ಲೆಕ್ಕಾಚಾರ ಸಿಕ್ಕಿದೆ. ಯಾಕಂದ್ರೆ ಭಾರತದ ಸೇನಾ ಸಾಮರ್ಥ್ಯ ಬಯಲಾಗಿದ್ದು ಭೂಸೇನಾ ಮುಖ್ಯಸ್ಥರ ಪತ್ರದಿಂದ. ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರಿಗೆ ವಿಕೆ ಸಿಂಗ್ ಪತ್ರ ಬರೆದಿದ್ರು. ನಮ್ಮ ದೇಶದ ಭೂಸೇನಾ ಪಡೆ ಅತ್ಯಾಧುನಿಕ ಹಾಗೂ ಸಾಕಷ್ಟು ಯುದ್ಧ ಸಾಮಗ್ರಿಗಳನ್ನ ಹೊಂದಿಲ್ಲ. ಯುದ್ಧ ಟ್ಯಾಂಕರ್ಗಳಲ್ಲಿ ಬೇಕಾದಷ್ಟು ಮದ್ದುಗುಂಡು ಹಾಗೂ ಯುದ್ಧ ಸಾಮಗ್ರಿ ಇಲ್ಲ. 97% ವಾಯು ರಕ್ಷಣಾ ಸಾಮಗ್ರಿಗಳು ನಮ್ಮ ದೇಶವನ್ನು ಕಾಯುವ ಸಾಮರ್ಥ್ಯ ಹೊಂದಿಲ್ಲ. ವಿಶೇಷ ತರಬೇತಿ ಪಡೆದಿರುವ ಆರ್ಮಿ ಪಡೆಗೆ ಅತ್ಯಾಧುನಿಕ ಯುದ್ಧ ಶಸ್ತ್ರಗಳಿಲ್ಲ. ರಾತ್ರಿ ವೇಳೆಯಲ್ಲಿ ತುರ್ತಾಗಿ ಬಳಸುವ ಅತ್ಯಾಧುನಿಕ ಶಸ್ತ್ರಗಳ ಕೊರತೆಯೂ ಹೆಚ್ಚಾಗಿದೆ. ಒಟ್ಟಾರೆ ಭೂಸೇನೆ ಅಗತ್ಯಕ್ಕೆ ತಕ್ಕಷ್ಟು ಶಸ್ತ್ರಗಳನ್ನ ಹೊಂದಿಲ್ಲ. ಈ ವಿಷಯ ಸಂಸತ್ ಅಧಿವೇಶನದಲ್ಲಿ ಕೋಲಾಹಲಕ್ಕೆ ಕಾರಣವಾಯಿತು. ರಾಜ್ಯಸಭೆಯಲ್ಲಿ ಬಿಜೆಪಿ ಮುಖಂಡ ವೆಂಕಯ್ಯ ನಾಯ್ಡು ಈ ಬಗ್ಗೆ ಸ್ಪಷ್ಟನೆ ಕೇಳಿದ್ರು. ಆದರೆ ರಕ್ಷಣಾ ಸಚಿವ ಎಕೆ ಆಂಟನಿ ಶೀಘ್ರದಲ್ಲೇ ಉತ್ತರ ನೀಡುವುದಾಗಿ ತಿಳಿಸಿದ್ರು. ಇದರಿಂದ ಕೋಲಾಹಲ ಹೆಚ್ಚಾಗಿ ಸದನವನ್ನ ಮುಂದೂಡಲಾಯಿತು. ನಂತರ ಮತ್ತೆ ಸದನ ಸೇರಿದಾಗ ನಮ್ಮ ದೇಶದ ರಕ್ಷಣಾ ವ್ಯವಸ್ಥೆ ಬಲಿಷ್ಠವಾಗಿದೆ, ಅದರ ಬಗ್ಗೆ ಬಹಿರಂಗ ಚರ್ಚೆ ಬೇಡ ಅಂತ ಆಂಟನಿ ಸ್ಪಷ್ಟನೆ ನೀಡಿದ್ರು. ವಿಪಕ್ಷಗಳು ಕೂಡ ಇದಕ್ಕೆ ಒಪ್ಪಿಕೊಂಡವು. ಆದರೆ ಈ ವಿಷಯ ಬಹಿರಂಗವಾಗಿದ್ದು ಹೇಗೆ? ಈ ನಿಟ್ಟಿನಲ್ಲಿ ಸರ್ಕಾರ ಯಾವ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಸ್ಪಷ್ಟಪಡಿಸಬೇಕು ಅಂತ ಬಿಜೆಪಿ ಮುಖಂಡ ಅರುಣ್ ಜೇಟ್ಲಿ ಒತ್ತಾಯಿಸಿದ್ರು. ಇನ್ನು ಸಮಾಜವಾದಿ ಹಾಗೂ ಜೆಡಿಯು ಪಕ್ಷಗಳು ಭೂಸೇನಾ ಮುಖ್ಯಸ್ಥರನ್ನ ವಜಾಗೊಳಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿವೆ. ಆದ್ರೆ ಭೂಸೇನಾ ಮುಖ್ಯಸ್ಥ ವಿಕೆ ಸಿಂಗ್ ಅವರಿಗೆ ನಿವೃತ್ತಿ ಹತ್ತಿರವಾಗ್ತಿರೋ ದಿನಗಳಲ್ಲಿ ಪ್ರಚಾರದ ಹುಚ್ಚು ಹೆಚ್ಚಾಗಿದೆಯೇನೋ ಅನ್ನಿಸ್ತಾ ಇದೆ. ವಯೋಮಿತಿ ವಿವಾದ ತಣ್ಣಗಾಗುತ್ತಿದ್ದಂತೆ 14 ಕೋಟಿ ಲಂಚದ ಆಮಿಷ ಒಡ್ಡಲಾಗಿತ್ತು ಅಂತ ರಾಗ ತೆಗೆದ್ರು. ಇದೀಗ ಅವರು ಪ್ರಧಾನಿಗೆ ಬರೆದಿರೋ ಪತ್ರ ಬಹಿರಂಗವಾಗಿದೆ. ಲಂಚದ ಆಮಿಷ ಪ್ರಕರಣದಿಂದ ಗಮನ ಬೇರೆಡೆ ಸೆಳೆಯಲು ತೀರಾ ಗುಟ್ಟಾಗಿರಬೇಕಾದ ವಿಷಯವನ್ನೇ ಸೇನಾ ಮುಖ್ಯಸ್ಥರೇ ಬಯಲು ಮಾಡಿದ್ರ ಅನ್ನೋ ಗುಮಾನಿ ಮೂಡಿದೆ. ಒಟ್ಟಾರೆ ಈ ಪ್ರಕರಣದಿಂದ ಸರ್ಕಾರಕ್ಕೆ ಸಿಕ್ಕಾಪಟ್ಟೆ ಮುಜುಗರ ಆಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.